ಕರ್ನಾಟಕ ರಾಜ್ಯಕ್ಕೆ ಇವತ್ತು ಸಿಎಂ ತಮಿಳುನಾಡಿನ ಸಿಎಂ ದಳಪತಿ ವಿಜಯ್ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಲಾಗ್ತಾ ಇದೆ, ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕರ್ವೆ ಕಾರ್ಯಕರ್ತರೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತೀರಿ ಅವರ ವಿರುದ್ಧ ಅಂತ ಹೇಳಿ ಇಲ್ಲಿ ಮುಗಿ ಬೀಳ್ತಾ ಇದ್ದಾರೆ. ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ ಬಂದಿಳಿದಿದ್ದಾರೆ ಮುಖ್ಯಮಂತ್ರಿ ಜೋಸೆಫ್ ವಿಜಯ್. ಮುಖ್ಯಮಂತ್ರಿ ಆಗಿರುವಂತಹ ನಂತರ ಮೊದಲನೇ ಬಾರಿಗೆ ಇದೀಗ ಕರಾವಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ವಿಜಯ್ಗೆ ಪುಷ್ಪಗುಚ್ಛ ನೀಡಿ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಗಿದೆ. ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಆರೋಗ್ಯ ಸಚಿವ ಯುಟಿ ಖಾದರ್ ಕೂಡ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳ ಸಾಗರ ಇದೆ. ನೆಚ್ಚಿನ ನಾಯಕನನ್ನ ನೋಡಲು ಮುಗಿಬೀಳ್ತಿದ್ದಾರೆ ಅವರ ಅಭಿಮಾನಿಗಳು. ಪೊಲೀಸ್ ಬಂದೋಬಸ್ತ್ ಕೂಡ ಒಂದು ಕಡೆ ಇದೆ. ಇದರ ಮಧ್ಯೆ ಕೊಲ್ಲೂರಿನತ್ತ ಸಿಎಂ ವಿಜಯ್ ಈಗ ತೆರಳುತ್ತಾ ಇದ್ದಾರೆ. ವಿಜಯ್ಗೆ ಕರ್ನಾಟಕ ತಮಿಳುನಾಡು ಪೊಲೀಸರಿಂದ ಭದ್ರತೆ ಕೊಡಲಾಗ್ತಾ ಇದೆ. ಕರವೇ ಕಾರ್ಯಕರ್ತರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಇವತ್ತು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತೀವಿ ವಿಜಯ್ಗೆ ಅಂತೇಳಿ. ಹಾಗಾಗಿ ಒಂದು ಕಡೆ ಪೊಲೀಸರ ಭದ್ರತೆ, ಮತ್ತೊಂದು ಕಡೆ ಭರ್ಜರಿಯಾದಂಥ ವೆಲ್ಕಮ್ ಎಲ್ಲವೂ ಕೂಡ ಈಗ ತಮಿಳುನಾಡಿನ ಸಿಎಂ ಆಗಿರುವಂಥ ವಿಜಯ್ಗೆ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ. ಹೀಗೆ ಸಿಎಂ ಆದ ನಂತರ ಮೊದಲನೇ ಬಾರಿಗೆ ಇವತ್ತು ಮಂಗಳೂರಿಗೆ ಆಗಮಿಸಿದ್ದಾರೆ. ವಿಶೇಷ ವಿಮಾನದ ಮೂಲಕ ಆಗಮಿಸಿ ಇವತ್ತು ಮೂಕಾಂಬಿಕೆ ದರ್ಶನವನ್ನು ಪಡಿತಾ ಇದ್ದಾರೆ. ಇದೇ ವಿಚಾರಕ್ಕೋಸ್ಕರ ಬರ್ತಾ ಇರುವಂಥದ್ದು ಇವತ್ತು. ಹಾಗಾಗಿ ದಳಪತಿ ವಿಜಯ್ ಬಂದಿದ್ದಾರೆ ಅಂತ ಹೇಳಿ ಒಂದು ಕಡೆ ಅವರ ಅಭಿಮಾನಿಗಳು ಅವರನ್ನು ನೋಡಲಿಕ್ಕೆ ಮುಗಿಬೀಳ್ತಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ, ಏನು ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಕಾರಣ ಏನು ಅಂತಂದ್ರೆ ಇಲ್ಲಿ ಕರ್ವೆ ಕಾರ್ಯಕರ್ತರು, ಕರ್ವೆ ರಾಜ್ಯಾಧ್ಯಕ್ಷರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ವಿರೋಧ ಮಾಡಿರುವಂಥ ವಿಜಯ್ಗೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ, ನಮ್ಮ ರಾಜ್ಯಕ್ಕೆ ಬರ್ತಾ ಇರೋ ಕಾರಣ ಅಂತ ಹೇಳಿ. ಹಾಗಾಗಿ ಇಂಥ ಟೈಮಲ್ಲಿ ಏನು ಕೂಡ ಗೊಂದಲ ಗಲಾಟೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಿಂದ ಈ ಒಂದು ಭದ್ರತೆ ಎಲ್ಲವೂ ಕೂಡ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಂಗಳೂರು ವಿಮಾನ ನಿಲ್ದಾಣದಿಂದ ಈಗ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ದಳಪತಿ ವಿಜಯ್. ಹೀಗೆ ಇದೀಗ ಮಂಗಳೂರಿಂದ ಕೊಲ್ಲೂರಿಗೆ ತಮಿಳುನಾಡು ಸಿಎಂ ವಿಜಯ್ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಬಂದಿರುವಂತಹ ವಿಜಯ್ಗೆ ಭರ್ಜರಿಯಾದಂತಹ ವೆಲ್ಕಮ್, ಭರ್ಜರಿಯಾದಂತಹ ಸ್ವಾಗತ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಒಂದು ಸಮಯದಲ್ಲಿ ಮೇಕೆದಾಟು ಯೋಜನೆಯನ್ನ ವಿರೋಧ ಮಾಡಿದ್ರು ವಿಜಯ್ ಕೂಡ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಅವರು ನಮ್ಮ ರಾಜ್ಯಕ್ಕೆ ಇದು ಮೊದಲನೇ ಬಾರಿ ಬರ್ತಾ ಇದ್ದಾರೆ ಸಿಎಂ ಆಗಿ. ಅದಾದ ನಂತರ ಸಿಎಂ ಆದ ನಂತರ ಮೊದಲನೇ ಬಾರಿ ಬರ್ತಿದ್ದಾರೆ ಹೌದು, ಆದ್ರೂ ಕೂಡ ಮೇಕೆದಾಟು ಯೋಜನೆಯನ್ನ ವಿರೋಧಿಸಿದ್ರು ಅಂತ ಹೇಳಿ ಇಲ್ಲಿನ ಕರ್ವೆ ರಾಜ್ಯಾಧ್ಯಕ್ಷರು, ಕರ್ವೆ ಕಾರ್ಯಕರ್ತರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಅಂದ್ರೆ ನಮ್ಮ ರಾಜ್ಯಕ್ಕೆ ಬರುವಂತಹ ಸಂದರ್ಭ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿ ಅವರ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿ. ಮತ್ತೊಂದು ಕಡೆ ಈ ಕುರಿತು ಗೃಹ ಸಚಿವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟರು. ಆ ರೀತಿ ಏನು ಸಮಸ್ಯೆ ಆಗೋದಿಲ್ಲ ಅಂತಂದ್ರೆ ಅವರೇನೋ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹಕ್ಕನ್ನ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಗೃಹ ಸಚಿವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇನ್ನು ರಸ್ತೆ ಮಾರ್ಗದ ಮೂಲಕ ಉಡುಪಿಯ ಮೂಕಾಂಬಿಕಾ ದೇಗುಲಕ್ಕೆ ಈಗ ವಿಜಯ್ ಹೋಗ್ತಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆಯಲಿದ್ದಾರೆ ಮುಖ್ಯಮಂತ್ರಿ ವಿಜಯ್. 125 ಕಿಲೋಮೀಟರ್ ರಸ್ತೆ ಮಾರ್ಗದ ಉದ್ದಕ್ಕೂ ಕೂಡ ಪೊಲೀಸ್ ಭದ್ರತೆ ಕೂಡ ಇದೆ. ಹೀಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆಯಲಿದ್ದಾರೆ ಮುಖ್ಯಮಂತ್ರಿ ವಿಜಯ್. 125 ಕಿಲೋಮೀಟರ್ ರಸ್ತೆ ಮಾರ್ಗದ ಉದ್ದಕ್ಕೂ ಕೂಡ ಪೊಲೀಸ್ ಭದ್ರತೆ ಇರುತ್ತೆ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ತಲುಪ್ತಾರೆ ದಳಪತಿ. ಹೀಗೆ ಒಂದು ಕಡೆ ಅವರಿಗೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ತಮ್ಮ ರಾಜ್ಯಕ್ಕೆ ಬಂದಿರೋ ಕಾರಣ ಅವ್ರನ್ನ ವೆಲ್ಕಮ್ ಮಾಡಿಕೊಂಡ್ರು. ಮಂಗಳೂರಿನಿಂದ ಕೊಲ್ಲೂರಿಗೆ ತಮಿಳುನಾಡು ವಿಜಯ್ ಈಗ ಆಗಮಿಸ್ತಾ ಇದ್ದಾರೆ. ಹೀಗೆ ರಸ್ತೆ ಮಾರ್ಗದ ಮೂಲಕ ಈಗ ದೇವಸ್ಥಾನಕ್ಕೆ ಹೋಗ್ತಾರೆ. ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೋಸ್ಕರ ಬರ್ತಾ ಇರುವಂತ ದಳಪತಿ ವಿಜಯ್ 125 ಕಿಲೋಮೀಟರ್ ರಸ್ತೆ ಮಾರ್ಗದ ಉದ್ದಕ್ಕೂ ಕೂಡ ಪೊಲೀಸ್ ಭದ್ರತೆ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಈಗ ಕೊಲ್ಲೂರು ಕ್ಷೇತ್ರಕ್ಕೆ ತಲುಪ್ತಾರೆ. ಹಾಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಯುಟಿ ಖಾದರ್ ಅವರು ಕೂಡ ತಮ್ಮ ಒಂದು ರಾಜ್ಯಕ್ಕೆ ಬಂದಿರುವಂತಹ ಕಾರಣ ಅವರು ಕೂಡ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಮಂಗಳೂರಲ್ಲಿ ಭರ್ಜರಿಯಾಗಿ ಅವರನ್ನ ಸ್ವಾಗತ ಮಾಡಿಕೊಂಡ್ರು. ಅದಾದ ನಂತರ ಈಗ ರಸ್ತೆ ಮೂಲಕ ಸುಮಾರು 125 ಕಿಲೋಮೀಟರ್ ಇರುತ್ತೆ. ಹಾಗಾಗಿ ಈಗ ಏರ್ಪೋರ್ಟ್ನಿಂದ ಅಲ್ಲಿಂದ ಈಗ ಮೂಕಾಂಬಿಕೆ ದರ್ಶನ ಪಡೀಲಿಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅಲ್ಲಿಗೆ ತಲುಪ್ತಾರೆ. ಹೀಗೆ ಎಲ್ಲ ರೀತಿಯಾದಂತಹ ಸಿದ್ಧತೆ, ಎಲ್ಲ ರೀತಿಯಾದಂತಹ ಒಂದು ವೆಲ್ಕಮ್ ಕೂಡ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಯಾವುದು ಕೂಡ ಸಮಸ್ಯೆ ಆಗಬಾರ್ದು ಅನ್ನೋಂಥದ್ದು ಕೂಡ ಒಂದು ಉದ್ದೇಶ ಕೂಡ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಪೊಲೀಸ್ ಭದ್ರತೆ, ಅದರ ಜೊತೆಗೆ ಅವ್ರಿಗೆ ಮಾಡ್ಕೊಂಡಿರುವಂಥ ವೆಲ್ಕಮ್ ಹೇಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ರಸ್ತೆ ಮೂಲಕ ಸುಮಾರು 125 ಕಿಲೋಮೀಟರ್ ರಸ್ತೆ ಮಾರ್ಗದ ಮೂಲಕ ಈಗ ಮೂಕಾಂಬಿಕೆ ದರ್ಶನಕ್ಕೆ ಈಗ ದಳಪತಿ ವಿಜಯ್ ಹೊರಡ್ತಾ ಇದ್ದಾರೆ. ಹೀಗೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಹೋಗಿ
ತಲುಪ್ತಾರೆ. ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಪಡೆಯಲಿಕ್ಕೆ ಬರ್ತಾ ಇರುವಂತಹ ವಿಜಯ್ ಸಿಎಂ ಆದ ನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಬಾರಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಹೇಗೆಲ್ಲ ವೆಲ್ಕಮ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ ಅವ್ರನ್ನ ವಿರೋಧ ವ್ಯಕ್ತಪಡಿಸಲಿಕ್ಕೂ ಕೂಡ ಒಂದಷ್ಟು ಜನ ಇದ್ದಾರೆ. ಇದೆಲ್ಲವೂ ಕೂಡ ಮೇಕೆದಾಟು ಯೋಜನೆ ವಿಚಾರ. ಹಾಗಾಗಿ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಒಂದಷ್ಟು ವಿರೋಧ, ಅದರ ಜೊತೆಗೆ ಇಲ್ಲಿರುವಂತಹ ಅಭಿಮಾನಿಗಳು ಅವರಿಗೋಸ್ಕರ ಮಾಡ್ತಾ ಇರುವಂತಹ ಒಂದು ವೆಲ್ಕಮ್ ಎರಡೂ ಕೂಡ ನೋಡ್ಬೋದು ಇವತ್ತಿನ ಈ ದಿನದಲ್ಲಿ. ಹಾಗಾಗಿ ಈ ಹಿಂದೆಯೂ ಕೂಡ ದಳಪತಿ ವಿಜಯ್ ಮೂಕಾಂಬಿಕೆ ದರ್ಶನಕ್ಕೆ ಹೋಗಬೇಕು ಅನ್ನುವಂಥದ್ದು ಕೂಡ ಅವರ ಬಹಳ ಆಸೆ ಇತ್ತಂತೆ. ಆ ರೀತಿಯಾಗಿ ಒಂದು ಸುದ್ದಿ ಇತ್ತು. ಈಗ ಫೈನಲಿ ಇವತ್ತು ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ. ಇದು ಸಿಎಂ ಆದ ನಂತರ ಮೊದಲನೇ ಬಾರಿಗೆ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ವಿಜಯ್. ಹೀಗೆ ಈ ಸಂದರ್ಭದಲ್ಲಿ ಅವ್ರಿಗೋಸ್ಕರ ವೆಲ್ಕಮ್ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಬರ್ತಾರೆ. ಇನ್ನು ಎಂಜಿಆರ್ ಹಾಗೂ ಜಯಲಲಿತಾ ಅವರ ಹಾದಿಯಲ್ಲೇ ಇದೀಗ ತಮಿಳುನಾಡು ವಿಜಯ್ ಕೂಡ ಎಂಟ್ರಿಯನ್ನು ಕೊಡ್ತಾ ಇರುವಂತದ್ದು. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಸಿಎಂ ವಿಜಯ್ ಹರಕೆ ತೀರಿಸ್ತಾರಂತೆ. ಈ ಹಿಂದೆಯೂ ಕೂಡ ಈ ಒಂದು ಮೂಕಾಂಬಿಕೆ ದರ್ಶನ ಪಡಿಬೇಕು ಅಂತ ಹೇಳಿ ವಿಜಯ್ ತಿಳಿಸಿರ್ತಾರೆ. ಅದರಂತೆ ಈಗ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಆಗೋಕೆ ಮುನ್ನವೇ ಹೊತ್ತಿದಂತಹ ಹರಕೆ ತೀರಿಸ್ತಾ ಇದ್ದಾರೆ ವಿಜಯ್. ಇವತ್ತು ರಾಜಕೀಯ ಏಳಿಗೆಗಾಗಿ ನೂತನ ದಳಪತಿಯಿಂದ ಹೋಮ ಹವನ ಮಾಡಲಾಗುತ್ತೆ. ಅಂದು ಅಮ್ಮ ತುಪ್ಪದ ಅಭಿಷೇಕ ಮಾಡಿದ್ರು. ಇವತ್ತು ದಳಪತಿ ವಿಜಯ್ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ವಿಜಯ್ ರಾಜಕೀಯ ಭವಿಷ್ಯಕ್ಕೆ ಶಕ್ತಿ ತುಂಬುತ್ತಾ ಈ ಒಂದು ಕರಾವಳಿಯ ಶಕ್ತಿಪೀಠ ಅನ್ನೋ ಪ್ರಶ್ನೆ. ಸಿಎಂ ಆಗೋ ಮುನ್ನವೇ ಒಂದು ಹರಕೆಯನ್ನ ಹತ್ಕೊಂಡಿರ್ತಾರೆ. ಈಗ ಅದನ್ನ ತೀರಿಸ್ತಾ ಇದ್ದಾರೆ. ಹಾಗಾಗಿ ಯಾವಾಗಲೂ ಕೂಡ ಅವರು ಮೂಕಾಂಬಿಕೆ ದರ್ಶನ ಪಡಿಬೇಕು, ಅಲ್ಲಿ ಹೋಗಬೇಕು ಅನ್ನೋಂಥದ್ದು ಅವರ ಬಹಳ ಆಸೆ ಇತ್ತು. ಈಗ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಸಿಎಂ ವಿಜಯ್ ಹರಕೆ ತೀರಿಸ್ತಾ ಇದ್ದಾರೆ. ಹಾಗಾಗಿ ವಿಶೇಷ ಹೋಮ ಹವನ ಪೂಜೆ ಎಲ್ಲವೂ ಕೂಡ ಇವತ್ತು ಮಾಡಲಾಗುತ್ತೆ. ಎಲ್ಲ ಒಂದು ರೀತಿಯಾಗಿ ರಾಜಕೀಯ ನಂಟು ಕೂಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಎಂಜಿಆರ್ ಇರ್ಬೋದು, ಜಯಲಲಿತಾ ಇರ್ಬೋದು, ಅವರ ಹಾದಿಯಲ್ಲೇ ಈಗ ತಮಿಳುನಾಡು ದಳಪತಿ ಕೂಡ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಎಂಜಿಆರ್ ಹಿಡಿದು ಬಹುತೇಕ ಲೀಡರ್ಸ್ಗಳು ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು, ಇಲ್ಲಿ ದರ್ಶನವನ್ನ ಪಡೆದಿದ್ದಾರೆ. ದೇವಿಗೆ ಚಿನ್ನದ ಖಡ್ಗ ಕಾಣಿಕೆ ನೀಡಿದಂತ ಎಂಜಿ ರಾಮಚಂದ್ರನ್ ಕೂಡ. ಹಾಗಾಗಿ ಅದೇ ಹಾದಿಯಲ್ಲಿ ಈಗ ವಿಜಯ್ ಕೂಡ ಸಾಗ್ತಾ ಇದ್ದಾರೆ. ಈ ಒಂದು ವಿಶೇಷ ಪೂಜೆ ಅಥವಾ ಒಂದು ಭಕ್ತಿ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ರಾಜಕೀಯ ಏಳುಬೀಳಿನಲ್ಲಿ ಏನೆಲ್ಲ ಆಗ್ಬೋದು ಅನ್ನೋಂಥದ್ದು ಕೂಡ ಎಲ್ಲೋ ಒಂದು ರೀತಿಯಾಗಿ ನಂಬಿಕೆ. ರಾಜಕೀಯ ಏಳುಬೀಳು ಕಾಣುವ ಹೊತ್ತಲ್ಲಿ ಜಯಲಲಿತಾ ಅವರು ಕೂಡ ಬಂದಿದ್ರು. 2004ರಲ್ಲಿ ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗ ಮಾಡಿಸಿದ್ರು ಜಯಲಲಿತಾ ಅವರು. ಹಾಗಾಗಿ ಅದೇ ರೀತಿಯಾಗಿ ಈಗ ವಿಜಯ್ ಕೂಡ ನಡೆದುಕೊಳ್ತಾ ಇದ್ದಾರೆ. ಅವರು ಕೂಡ ಹರಕೆಯನ್ನು ಹೊತ್ಕೊಂಡಿದ್ರಂತೆ. ಈಗ ಅಲ್ಲದೆ ಶುಕ್ರವಾರದ ಅನ್ನ ಸಂತರ್ಪಣೆಗೂ ಕೂಡ 30,000 ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ರು. ಹೀಗೆ ತಮಿಳುನಾಡು ಅದರ ಜೊತೆಗೆ ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ಎಲ್ಲ ಒಂದು ರೀತಿಯಾಗಿ ಬಹಳ ನಂಟಿದೆ ಅಂತ ಅನಿಸ್ತಾ ಇದೆ. ಇದೀಗ ಸಿಎಂ ಆಗ್ತಾ ಇದ್ದಂತೆ ದೇವಿ ದರ್ಶನಕ್ಕೆ ವಿಜಯ್ ಕೂಡ ಮುಂದಾಗಿದ್ದಾರೆ. ವಿಶೇಷ ಪೂಜೆ, ಪುರಸ್ಕಾರ, ಹೋಮ ಹವನ ಮಾಡಲಿಕ್ಕೆ ವಿಜಯ್ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಹೀಗೆ ಇದೀಗ ಇಳಿಯರಾಜ ಸೇರಿ ಅನೇಕ ಸೆಲೆಬ್ರಿಟಿಗಳ ಪಾಲಿನ ಆರಾಧ್ಯ ದೇವತೆ. ಹಾಗಾಗಿ ಎಲ್ಲ ಒಂದು ರೀತಿಯಾಗಿ ನಂಬಿಕೆ, ರಾಜಕೀಯ ಏಳುಬೀಳು ಅಥವಾ ಮತ್ತೊಂದು ಎಲ್ಲವೂ ಕೂಡ ನಂಬಿಕೊಂಡಿರುವಂಥ ರಾಜಕೀಯ ನಾಯಕರು. ಕೊಲ್ಲೂರು ಕ್ಷೇತ್ರ ಅಂತಂದರೆ ಮೂಕಾಂಬಿಕೆ, ಅದರ ಜೊತೆಗೆ ರಾಜಕೀಯಕ್ಕೆ ಬಹಳ ನಂಟಿರ್ಬೋದು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆಗ ಈ ಹಿಂದೆ ನಡೆದುಕೊಂಡು ಬಂದಿರುವಂಥ ಹಿರಿಯ ನಾಯಕರು ಅಥವಾ ರಾಜಕೀಯ ನಾಯಕರು ಹೇಗೆ ನಡೆದುಕೊಂಡು ಬಂದರೋ, ಸೆಲೆಬ್ರಿಟೀಸ್ಗಳಿರ್ಬೋದು, ರಾಜಕೀಯ ನಾಯಕರಿರ್ಬೋದು, ಎಲ್ಲರೂ ಕೂಡ ಎಲ್ಲ ಒಂದು ರೀತಿಯಾಗಿ ಹರಕೆ ಹೊತ್ಕೊಳ್ಳೋದು, ಅದಾದ ನಂತರ ತಮ್ಮ ಕೆಲಸ ಆದ ನಂತರ ಇಲ್ಲಿ ಬಂದು ಹರಕೆ ತೀರಿಸೋದು, ಇದೆಲ್ಲವೂ ಕೂಡ ನಡೆದುಕೊಂಡು ಬಂದಿದೆ ಬಹಳ ವರ್ಷಗಳಿಂದ. ಅದೇ ಹಾದಿಯಲ್ಲಿ ಈಗ ವಿಜಯ್ ಕೂಡ ನಡೆದುಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಇವತ್ತು ತಮಿಳುನಾಡು ಸಿಎಂ ಆಗಿರುವಂಥ ವಿಜಯ್ ಅವರು ಕೂಡ ಇವತ್ತು ಭೇಟಿ ಕೊಡ್ತಿದ್ದಾರೆ. ಭೇಟಿ ಕೊಟ್ಟು ವಿಶೇಷ ಪೂಜೆ, ಪುನಸ್ಕಾರ, ಹೋಮ ಹವನ ಎಲ್ಲವೂ ಕೂಡ ಮಾಡಲಾಗುತ್ತೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವರಿಗೋಸ್ಕರ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಕಾರಣ ಈಗಾಗಲೇ ಅವರನ್ನ ವೆಲ್ಕಮ್ ಮಾಡಲಿಕ್ಕೆ ಒಂದಷ್ಟು ಜನ ಇದ್ದಾರೆ. ಅದರ ಜೊತೆಗೆ ಅವರ ವಿರೋಧ ವ್ಯಕ್ತಪಡಿಸಲಿಕ್ಕೂ ಕೂಡ ಒಂದಷ್ಟು ಜನ ಕಾಯ್ತಿದ್ದಾರೆ. ಹಾಗಾಗಿ ಯಾವುದೇ ಸಮಸ್ಯೆ ಆಗಬಾರ್ದು. ಮೊದಲನೇದಾಗಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತಂದರೆ ಅವರು ವಾಪಸ್ ಸೇಫ್ ಆಗಿ ಹೋಗಬೇಕು. ಹಾಗಾಗಿ ಯಾವುದೇ ಒಂದು ಗೊಂದಲ ಅಥವಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಅವರು ಯಾವ ರಸ್ತೆ ಉದ್ದಕ್ಕೆ ಹೋಗ್ತಿದ್ದಾರೋ, ಯಾವ ರಸ್ತೆ ಮಾರ್ಗದಿಂದ ಅವ್ರು ಸಾಕ್ತಾರೋ ಆ ರಸ್ತೆಯಲ್ಲಿ ಅವ್ರಿಗೆ ಬೇಕಾಗಿರುವಂಥ ಒಂದು ಸಿದ್ಧತೆ, ಬೇಕಾಗಿರುವಂಥ ಒಂದು ತಯಾರಿ ಎಲ್ಲವೂ ಕೂಡ ಮಾಡಲಾಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಎಲ್ಲೋ ಒಂದು ರೀತಿಯಾಗಿ ಮೂಕಾಂಬಿಕಾ, ಅದರ ಜೊತೆಗೆ ಮೂಕಾಂಬಿಕಾ ದೇವಿ ಹಾಗೂ ರಾಜಕೀಯ ನಂಟು ಬಹಳಷ್ಟು ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ರಾಜಕೀಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಹಿಂದೆ ಬಹಳಷ್ಟು ಸೆಲೆಬ್ರಿಟಿಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರೆ. ಭೇಟಿ ಕೊಟ್ಟು ಬಹಳಷ್ಟು ಬಾರಿ ಅವರೇನು ಅನ್ಕೊಂಡಿರ್ತಾರೋ ಆ ಕೆಲಸ ಇಲ್ಲ ಆಗಿರುತ್ತೆ ಅನ್ನುವಂಥದ್ದು ಕೂಡ ಅವರ ಒಂದು ಅಪಾರವಾದಂಥ ಭಕ್ತಿ, ಅಪಾರವಾದಂಥ ನಂಬಿಕೆ. ಹಾಗಾಗಿ ಈಗ ವಿಜಯ್ ಕೂಡ ಅದೇ ಒಂದು ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಇವತ್ತು ಎಲ್ಲ ಕೆಲಸಗಳನ್ನು ಮುಗಿಸಿ ಅವರು ಸಿಎಂ ಆಯಿತು. ಅದಾದ ನಂತರ
ಒಂದಷ್ಟು ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುಗಿಸಿ ಈಗ ಫ್ರೀಯಾಗಿ ಈಗ ನಮ್ಮ ರಾಜ್ಯಕ್ಕೆ ಮೂಕಾಂಬಿಕಾ ದರ್ಶನಕ್ಕೆ ವಿಜಯ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಂದು ಅಮ್ಮ ತುಪ್ಪದ ಅಭಿಷೇಕ ಮಾಡಿಸಿದ್ರು. ಇವತ್ತು ದಳಪತಿ ವಿಜಯ್ ಕೂಡ ವಿಶೇಷ ಪೂಜೆ ಹಾಗೂ ಹೋಮ ಹವನ ಎಲ್ಲವೂ ಕೂಡ ಮಾಡಿಸ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಅವರಿಗೆ ಬೇಕಾಗಿರುವಂತಹ ಸಿದ್ಧತೆ, ಭದ್ರತೆ ಎಲ್ಲವೂ ಕೂಡ ಮಾಡಲಾಗಿದೆ. ತಮಿಳುನಾಡು ಸಿಎಂ ವಿಜಯ್ ಇಲ್ಲಿ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಬಹಳಷ್ಟು ಹೈ ಡ್ರಾಮಾ ಕೂಡ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ವಿಜಯ್ ಒಂದು ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಯನ್ನ ಬಹಳ ವಿರೋಧ ಮಾಡಿದ್ರು. ಹಾಗಾಗಿ ವಿರೋಧ ಮಾಡೋದು ಅದಾದ ನಂತರ ಮತ್ತೆ ನಮ್ಮ ರಾಜ್ಯಕ್ಕೆ ಏನಕ್ಕೆ ಬರ್ತಿದ್ದಾರೆ ಅನ್ನುವಂಥ ಹೈ ಡ್ರಾಮಾ ಇದು. ತಮಿಳುನಾಡು ಸಿಎಂ ವಿಜಯ್ ಕರಾವಳಿ ಭೇಟಿ ವೇಳೆ ಹೈ ಡ್ರಾಮಾ ಆಗಿದೆ. ಮೇಕೆದಾಟು ವಿವಾದ ಮುಂದಿಟ್ಟುಕೊಂಡು ಕರವೇ ಕಾರ್ಯಕರ್ತರು ಧರಣಿ ಮಾಡುತ್ತಿದ್ದಾರೆ. ಇವತ್ತು ಉಡುಪಿ ನಗರದ ಉದ್ಯಾವರದಲ್ಲಿ ಪೊಲೀಸರಿಂದ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ತಮಿಳುನಾಡು ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಕರವೇ ಕಾರ್ಯಕರ್ತರು ಮುಂದಾಗಿದ್ರು. ಮುತ್ತಿಗೆ ಹಾಕಲು ಮುಂದಾಗಿದ್ದಂತಹ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಲೈಪಾದೆ ಬಳಿ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಹಾಕಿ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ಒಂದು ಕಡೆ ವಿಜಯ್ ಬರ್ತಿದ್ದಾರೆ ಅನ್ನುವಂಥದ್ದು ಖುಷಿ ಅವರ ಅಭಿಮಾನಿಗಳಲ್ಲಿದ್ರೆ, ಮತ್ತೊಂದು ಕಡೆ ಇಲ್ಲಿ ಮೇಕೆದಾಟು ಯೋಜನೆಯನ್ನ ವಿರೋಧ ಮಾಡಿದ್ರು ಅನ್ನುವಂಥದ್ದು ಕೂಡ ಒಂದು ಕೋಪ ಕೂಡ ಇದೆ ನಮ್ಮ ಕರ್ನಾಟಕದ ಜನರಲ್ಲಿ. ಹಾಗಾಗಿ ಕರವೇ ಕಾರ್ಯಕರ್ತರು ಮೊದಲನೇದಾಗಿ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ. ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ವಿಜಯ್ ಬರುವಂತ ಸಂದರ್ಭದಲ್ಲಿ ಅವರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಅಂತ. ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ. ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂಥ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನು ವಿರೋಧಿಸ್ತಾನೆ ಬಂದಿದ್ದಾರೆ. ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ. ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂಥ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನು ವಿರೋಧಿಸ್ತಾನೆ ಬಂದಿದ್ದಾರೆ. ರಾಜ್ಯ ಸರ್ಕಾರ ಹೀಗೆ ಇದೀಗ ಕರವೇ ಕಾರ್ಯಕರ್ತರು ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ, ಧರಣಿ ಮಾಡಿದ್ದಾರೆ ವಿಜಯ್ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ. ಈ ಹಿಂದೆಯೂ ಕೂಡ ಅಂತಂದರೆ ಯಾವಾಗ ವಿಜಯ್ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಯಾವಾಗ ಗೊತ್ತಾಯಿತು, ಅದೇ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು, ಕರವೇ ರಾಜ್ಯಾಧ್ಯಕ್ಷರು ಕೂಡ ಈ ಕುರಿತು ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು, ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಇದನ್ನು ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ವಿಜಯ್ ಎಂಟ್ರಿ ಕೊಟ್ಟರೆ ಅಥವಾ ಬರುವಂತಹ ಸಂದರ್ಭದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಅವರ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದರಂತೆ ಎಲ್ಲವೂ ಕೂಡ ಹೈ ಡ್ರಾಮಾ ನಡೆದಿದೆ. ಆದರೆ ಇದೇ ಹೈ ಡ್ರಾಮಾದ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಕರವೇ ಕಾರ್ಯಕರ್ತರು ಈ ಟೈಮಲ್ಲಿ ಮುಂದಾಗಿದ್ರು. ಕರವೇ ಪ್ರತಿಭಟನೆಯ ಸಂದರ್ಭದಲ್ಲಿ ಉಡುಪಿಯಲ್ಲಿ ನಡೆದಿರುವಂಥ ಘಟನೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಸುಮಾರು 20 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಒಂದು ಕಡೆ ತಮಿಳುನಾಡು ಸಿಎಂಗೆ ವೆಲ್ಕಮ್ ಮಾಡಲಿಕ್ಕೆ ಒಂದಷ್ಟು ಜನ ಇದ್ರೆ, ಅವರ ವಿರೋಧವೂ ಕೂಡ ಇಲ್ಲಿ ಸ್ವಲ್ಪ ವ್ಯಕ್ತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಿದ್ದಾರೆ. ಘೋಷಣೆಗಳನ್ನು ಕೂಗಿ ಮೇಕೆದಾಟು ಯೋಜನೆಯ ಸಂದರ್ಭದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಏನೆಲ್ಲ ಗಲಾಟೆ ಗದ್ದಲ ಆಗಿತ್ತು ಅದೆಲ್ಲವೂ ಕೂಡ ಯಾರು ಕೂಡ ಮರ್ತಿಲ್ಲ ಇನ್ನೂ ಕೂಡ. ಹಾಗಾಗಿ ಹೈಕೋರ್ಟ್ ಒಂದು ಕಡೆ ಸ್ಪಷ್ಟವಾಗಿ ಹೇಳಿದೆ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ. ಆದರೂ ಕೂಡ ಒಂದು ಸಮಯದಲ್ಲಿ ವಿಜಯ್ ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ನಮ್ಮ ರಾಜ್ಯದ ವಿಚಾರದಲ್ಲಿ ಇದು ತಾರತಮ್ಯ ಅನ್ನುವಂಥದ್ದು ಕೂಡ ಕರವೇ ಕಾರ್ಯಕರ್ತರ ಒಂದು ಸಿಟ್ಟು. ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡು ಅವರು ಮೊದಲನೇದಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಯಾವಾಗ ವಿಜಯ್ ಬರ್ತಾರೋ ಆವಾಗ ಧರಣಿ ಮಾಡ್ತೀವಿ ಅಂತ ಹೇಳಿ. ಅದರಂತೆ ಇವತ್ತು ವಿಜಯ್ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಹೈ ಡ್ರಾಮಾಗಳು ನಡೆದಿದೆ. ಹೈ ಡ್ರಾಮಾ ನಡೆದ ನಂತರ ಇನ್ನು ಜಾಸ್ತಿ ಏನಾದರೂ ಪ್ರಾಬ್ಲಮ್ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
ಹೀಗೆ ಮಂಗಳೂರಿಗೆ ಸಿಎಂ ವಿಜಯ್ ಭೇಟಿ ಕೊಟ್ಟಿದ್ದಾರೆ, ಎಂಟ್ರಿ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಇಷ್ಟೆಲ್ಲ ಉಡುಪಿಯಲ್ಲಿ ಹೈ ಡ್ರಾಮಾ ನಡೆದಿದೆ. ಇದೇ ವಿಚಾರವಾಗಿ ಯಾವಾಗ ವಿಜಯ್ ಎಂಟ್ರಿ ಕೊಡ್ತಾರೋ ಅಥವಾ ಯಾವ ಒಂದು ರಸ್ತೆ ಮಾರ್ಗದಿಂದ ಅವ್ರು ಸಾಕ್ತಾರೋ ಆವಾಗ ಎಲ್ಲ ಪೊಲೀಸ್ ಬಂದೋಬಸ್ತ್ ಇತ್ತು. ರಾಜಕೀಯ ಹಾಗೂ ಸಿನಿ ಗಣ್ಯರ ಪಾಲಿನ ಭಕ್ತಿ ಶ್ರದ್ಧೆಯ ಕೇಂದ್ರ ಕೊಲ್ಲೂರು. ರಾಜ್ಯ ಮಾತ್ರವಲ್ಲ, ದೇಶದ ನಾನಾ ಭಾಗದ ಭಕ್ತರ ಸಂಗಮ ಕೇಂದ್ರ ಇದು. ಎಂಜಿಆರ್ ಹಿಡಿದು ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ. ರಾಜಕೀಯ ಏಳು ಬೀಳು ಕಾಣುವ ಹಂತದಲ್ಲಿ ಜಯಲಲಿತಾ ಕೂಡ ಭೇಟಿ ಕೊಟ್ಟಿದ್ರು. ಜ್ಯೋತಿಷಿ ಸಲಹೆ ಮೇರೆಗೆ 2004ರಲ್ಲಿ ಮಾಜಿ ಸಿಎಂ ಚಂಡಿಕಾಯಾಗ ಕೂಡ ಮಾಡಿಸಿರ್ತಾರೆ. ಇಳೆಯರಾಜ ಸೇರಿ ಅನೇಕ ಸೆಲೆಬ್ರಿಟಿಗಳ ಪಾಲಿನ ಆರಾಧ್ಯ ದೇವತೆ. ಈಗ ಅಧಿಕಾರ ವಹಿಸಿಕೊಂಡಿರುವಂತಹ ವಿಜಯ್ ಕೂಡ ದೇವಿಯ ಮೊರೆ ಹೋಗಿದ್ದಾರೆ. ಹೀಗೆ ಸೆಲೆಬ್ರಿಟಿಗಳು, ರಾಜಕೀಯ ಗಣ್ಯರು ಎಲ್ಲರಿಗೂ ಕೂಡ ಬಹಳ ನಂಟಿರುವಂತಹ ಒಂದು ಜಾಗ ಇದು. ರಾಜ್ಯ ಮಾತ್ರವಲ್ಲ, ದೇಶದ ನಾನಾ ಭಾಗದ ಭಕ್ತರ ಸಂಗಮ ಇಲ್ಲಿ ಹರಿದು ಬರ್ತಾ ಇರುತ್ತೆ. ರಾಜಕೀಯ ಇರ್ಬೋದು, ಸಿನಿ ಗಣ್ಯರು, ಇವರ ಪಾಲಿನ ಭಕ್ತಿ ಶ್ರದ್ಧೆಯ ಕೇಂದ್ರ ಕೊಲ್ಲೂರು ಕ್ಷೇತ್ರ. ಹಾಗಾಗಿ ಈ ಹಿಂದೆಯೂ ಕೂಡ ಏನೆಲ್ಲ ನಡ್ಕೊಂಡ್ ಬಂದಿದೆ, ಅದೇ ರೀತಿ ಈಗ ವಿಜಯ್ ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಂಜಿಆರ್ ಹಿಡಿದು ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಡೋದು ಅಥವಾ ತಮಗೇನು ಇಷ್ಟ ಆಗುತ್ತೋ ಆ ಒಂದು ಕಾಣಿಕೆ ಕೊಡೋದು, ವಿಶೇಷ ಪೂಜೆ ಪುರಸ್ಕಾರ ಮಾಡಿಸೋದು, ಹೋಮ ಹವನ ಮಾಡಿಸೋದು, ಇದೆಲ್ಲವೂ ಕೂಡ ಮಾಡ್ತಾರೆ. ಈಗ ವಿಜಯ್ ಕೂಡ ಅದೇ ರೀತಿಯಾಗಿ ಮಾಡಿಸ್ಲಿಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ರಾಜಕೀಯ ಏಳು ಬೀಳು ಕಾಣುವಂತಹ ಹಂತದಲ್ಲಿ ಈ ಹಿಂದೆ ಜಯಲಲಿತಾ ಅವರು ಕೂಡ ಭೇಟಿ ಕೊಟ್ಟಿದ್ರು. ಈ ಒಂದು ಫೋಟೋದಲ್ಲಿ ಗಮನಿಸ್ತಾ ಇದ್ವಿ. ಜ್ಯೋತಿಷಿ ಕೊಟ್ಟಿರುವಂತಹ ಸಲಹೆ ಮೇರೆಗೆ 2004ರಲ್ಲಿ ಮಾಜಿ ಸಿಎಂ ಚಂಡಿಕಾಯಾಗ ಕೂಡ ಮಾಡಿಸಿರ್ತಾರೆ. ಇಳೆಯರಾಜು ಸೇರಿ ಅನೇಕ ಸೆಲೆಬ್ರಿಟಿಗಳು ಇವರ ಪಾಲಿನ ಆರಾಧ್ಯ ದೇವತೆ. ಹಾಗಾಗಿ ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಅಥವಾ ಕೊಲ್ಲೂರು ಮೂಕಾಂಬಿಕೆಗೆ ಬಂದರೆ ಏನು ಅಂದ್ಕೊಳ್ತೀವೋ ಅದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಎಲ್ಲರ ಅಪಾರವಾದಂಥ ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ಬಂದು ಮೊದಲನೇದಾಗಿ ಹರಕೆ ಹೊತ್ಕೊಂಡು ಹೋಗ್ತಾರೆ. ಅದಾದ ನಂತರ ಅವ್ರ ಕೆಲಸ ಆದಮೇಲೆ ಅಥವಾ ಏನು ಅಂದ್ಕೊಂಡಿರ್ತಾರೋ ಅದೆಲ್ಲವೂ ಕೂಡ ಆದ ನಂತರ ಬಂದು ಈ ರೀತಿಯಾಗಿ ಹರಕೆ ತೀರಿಸೋದು, ಇದೆಲ್ಲವೂ ಕೂಡ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹಾಗಾಗಿ ಈಗ ಯಾವುದೇ ಸೆಲೆಬ್ರಿಟಿಗಳೇ ಇರಲಿ ಅಥವಾ ಯಾವುದೇ ರಾಜಕೀಯ ಗಣ್ಯರೇ ಇರಲಿ, ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಈಗ ವಿಜಯ್ ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಈ ಹಿಂದೆ ಜಯಲಲಿತಾ ಅವರು ಭೇಟಿ ಕೊಟ್ಟಿದ್ರು. ಈ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ವಿಜಯ್ ಕೂಡ ಭೇಟಿ ಕೊಟ್ಟಿರೋದನ್ನ ಇವತ್ತಿನ ಹೀಗೆ ಸಿಎಂ ವಿಜಯ್ಗೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಸಿಎಂ ಆದ ನಂತರ ಮೊದಲನೇ ಬಾರಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಖುಷಿ. ಹಾಗಾಗಿ ವಿಜಯ್ ಬಂದು ಇಳಿದಂತೆ ಅವರು ಹೋಗಿ ಹೂಗುಚ್ಛ ಕೊಟ್ಟು ಅವರನ್ನು ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಭದ್ರತೆ ಕೂಡ ಇದೆ, ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಕಾರಣ ಈಗಾಗಲೇ ನೋಡಿದ್ವಿ ಉಡುಪಿಯಲ್ಲೆಲ್ಲ ಏನೆಲ್ಲ ಆಗಿದೆ ಅಂತ ಹೇಳಿ. ಒಂದಷ್ಟು ಗಲಾಟೆ ಗದ್ದಲ ಎಲ್ಲವೂ ಕೂಡ ಆಗ್ತಾ ಇತ್ತು. ಅವರ ಕಾರ್ ಮೇಲೆ ಮುತ್ತಿಗೆ ಹಾಕಲಿಕ್ಕೆ ಒಂದಷ್ಟು ಕಾರ್ಯಕರ್ತರು ಕೂಡ ಮುಂದಾಗಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ತಡಿಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ತಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತಂದ್ರೆ ವಾಪಸ್ ಸೇಫ್ ಆಗಿ ಅವ್ರು ಹೋಗಬೇಕು ಅಲ್ಲಿಂದ. ಹಾಗಾಗಿ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆ ಭದ್ರತೆ ಒಂದು ಕಡೆ ಆದರೆ ಹೇಗೆ ಆರೋಗ್ಯ ಸಚಿವರು ಕೂಡ ಅವರನ್ನ ವೆಲ್ಕಮ್ ಮಾಡಿ ಬರಮಾಡಿಕೊಂಡಿದ್ದಾರೆ. ಎಷ್ಟೊತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಉಡುಪಿ ಭಾಗದಲ್ಲಿ ಇರುವಂತಹ ಒಂದು ಪೊಲೀಸ್ ಭದ್ರತೆ, ಏನು ಕೂಡ ಸಮಸ್ಯೆ ಆಗಬಾರ್ದು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕಾಂತ್. ಈಗ ವಿಜಯಲ್ ಬಂದಾಯ್ತು, ಒಂದಷ್ಟು ಡ್ರಾಮಾ ಕೂಡ ಆಯಿತು. ಅಂದ್ರೆ ಕರ್ವೆ ಕಾರ್ಯಕರ್ತರು ಎಲ್ಲ ಒಂದು ರೀತಿಯಾಗಿ ಧಮಕಿ ಹಾಕೋದು ಅಥವಾ ಕಾರ್ಗೆ ಮುತ್ತಿಗೆ ಹಾಕೋದು ಇದೆಲ್ಲವೂ ಕೂಡ ಒಂದು ಕಡೆ ಆಯಿತು. ಅದರ ಜೊತೆಗೆ ಆರೋಗ್ಯ ಸಚಿವರು ಕೂಡ ಒಂದು ಖುಷಿಯಿಂದ ಅವರನ್ನ ಬರಮಾಡಿಕೊಂಡಿದ್ದಾರೆ. ಈಗ ಏನೆಲ್ಲ ಇದೆ ಅಲ್ಲಿನ ಅಪ್ಡೇಟ್ಸ್? ಈಗ ವಿಜಯ್ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೆಲ್ಲ ಕಾರ್ಯಕ್ರಮ ಇವತ್ತು ನಡೆಯುತ್ತೆ? ಹಲೋ, ಹೌದು ರೋಶ್ನಿ. ಇದೀಗ ತಮಿಳುನಾಡು ಸಿಎಂ ಅವರು ಮಂಗಳೂರಿಗೆ ಬಂದು ತಲುಪಿ ಈಗ ಕೊಲ್ಲೂರು ಉಡುಪಿ ಮಾರ್ಗ ಮೂಲಕ ಕೊಲ್ಲೂರು ನಿನ್ನೆಯಷ್ಟೇ ಕೆಲ ಸಮಯದಲ್ಲಿ ತಲುಪಲಿದ್ದಾರೆ. ಈ ಅವರು ಬರುವ ಹಿನ್ನೆಲೆ ನಮ್ಮ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಅವರು ಕೂಡ ಸ್ವಾಗತಿಸಿದ್ದಾರೆ. ಬಳಿಕ ಇಲ್ಲಿ ಅವರ ಅಭಿಮಾನಿಗಳು ಕೂಡ ನೆರೆದಿದ್ದರು. ಅದರಿಂದಾಗಿ ಬಿಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಹಾಗೂ ಉಡುಪಿ ಜಿಲ್ಲಾ ಪೊಲೀಸ್ ಕೂಡ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿತ್ತು. ಅದರ ನಡುವೆ ಕೂಡ ಏನೋ
ಕರವೇ ವೇದಿಕೆಯವರು ಕೂಡ ಏನೋ ಒಂದು ಕಪ್ಪು ಬಾವುಟ ಪ್ರದರ್ಶನಕ್ಕೆ ಕೂಡ ತಯಾರಿ ನಡೆಸಿದ್ದರು. ಆದರೆ ಪೊಲೀಸ್ ಇಲಾಖೆ ಎಚ್ಚೆತ್ತ ಕಾರಣ ಯಾರನ್ನು ಕೂಡ ಹೊರಗೆ ಹತ್ತಿರ ಸೆಳೆಯದ ಕಾರಣ ಇದಕ್ಕೆ ಯಾವುದೇ ಅಹಿತಕರ ಕೂಡ ಘಟನೆ ಕೂಡ ನಡೆಯಲಿಲ್ಲ. ಇದೀಗ ಅವರು ಕೊಲ್ಲೂರು ಇನ್ನಷ್ಟು ಕೆಲವೇ ಸಮಯದಲ್ಲಿ ತಲುಪಲಿದ್ದಾರೆ. ತಲುಪಿದ ಬಳಿಕ ಅಲ್ಲಿ ಏನೋ ವಿಶೇಷ ಪೂಜೆಯನ್ನು ಮಾಡಲಿದ್ದಾರೆ. ಆದ ಬಳಿಕ ಅಲ್ಲಿ ಕೆಲವು ತುದ್ದು ದೇವರ ದರ್ಶನ ಪಡೆದ ಬಳಿಕ ಅವರು ಹಿಂದೆ ತೆರಳಿದ್ದಾರೆ. ರೋಶಿನಿ. ಎಸ್, ಥ್ಯಾಂಕ್ ಯು ಶಶಿಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ವಿಜಯ್ ಇನ್ನ ಕೆಲವೇ ಹೊತ್ತಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರಂತೆ. ರಸ್ತೆ ಮಾರ್ಗದಿಂದ ಅವರು ಸಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೇಕಾಗಿರುವಂತಹ ಭದ್ರತೆ ಕೂಡ ಒಂದು ಕಡೆ ಇದೆ ಅಂತ ಹೇಳಿ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅದರ ಜೊತೆಗೆ ಆರೋಗ್ಯ ಸಚಿವರು ಕೂಡ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಕೊಲ್ಲೂರಿಗೆ ಆಗಮಿಸಿದ್ದಾರೆ ಸಿಎಂ ವಿಜಯ್. ಈಗ ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಿಯ ದರ್ಶನವನ್ನ ಪಡಿತಾರೆ. ಪಂಚೆ ಶಾಲ್ಯನ್ನ ಧರಿಸಿ ದರ್ಶನ ಪಡಿತಾರೆ ಇವತ್ತು ವಿಜಯ್. ವಸ್ತ್ರ ಸಂಹಿತೆ ಪಾಲಿಸಬೇಕಿರುವಂತಹ ಸಿಎಂ ವಿಜಯ್ ಸಂಜೆ 5ರವರೆಗೆ ದೇವಸ್ಥಾನಕ್ಕೆ ಭಕ್ತರಿಗೆ ನಿಷೇಧ ಕೂಡ ಮಾಡಲಾಗಿದೆ. ಸಂಜೆ 5 ಗಂಟೆವರೆಗೂ ಕೂಡ ದೇವಸ್ಥಾನದ ಒಳಗಡೆ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಹೀಗೆ ಬೇಕಾಗಿರುವಂತಹ ಸಿದ್ಧತೆ ಎಲ್ಲವೂ ಕೂಡ ಒಂದು ಕಡೆ ಆದರೆ ಇಲ್ಲಿ ಕೆಲವೊಂದು ಸಾಂಪ್ರದಾಯಿಕ ಪದ್ಧತಿಗಳಿರುತ್ತೆ, ಅದೆಲ್ಲವೂ ಕೂಡ ಪಾಲಿಸಬೇಕಾಗುತ್ತೆ. ಅದರಂತೆ ವಿಜಯ್ ಕೂಡ ಪಾಲಿಸಲಿಕ್ಕೆ ಮುಂದಾಗಿದ್ದಾರೆ. ದೇವಸ್ಥಾನದ ಒಳಗೆ ಒಂದು ಕಡೆ ಪರಿಶೀಲನೆ, ಬಾಂಬ್ ನಿಷ್ಕ್ರಿಯ ದಳ ಅವರನ್ನು ಕರ್ಕೊಂಡೋಗಿ ಪೊಲೀಸರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ಕೊಲ್ಲೂರಿಗೆ ಆಗಮಿಸಿದ್ದಾರೆ ಸಿಎಂ ವಿಜಯ್ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಸಾಂಪ್ರದಾಯಿಕ ಉಡುಗೊರೆಯಲ್ಲಿ ದೇವಿಯ ದರ್ಶನವನ್ನ ಪಡಿತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಂಚೆ ಇರ್ಬೋದು ಅಥವಾ ಶಾಲ್ ಧರಿಸೋದು ಇದೆಲ್ಲವೂ ಕೂಡ ಅಲ್ಲಿನ ಒಂದು ಸಾಂಪ್ರದಾಯಿಕ ಪದ್ಧತಿ. ಹಾಗಾಗಿ ಇದನ್ನ ಫಾಲೋ ಮಾಡ್ತಿದ್ದಾರೆ ಸಿಎಂ ವಿಜಯ್ ಕೂಡ. ಇದೇ ಒಂದು ಸಂದರ್ಭದಲ್ಲಿ ಸಂಜೆ 5 ಗಂಟೆವರೆಗೂ ಕೂಡ ದೇವಸ್ಥಾನಕ್ಕೆ ಯೂಶಲ್ ಆಗಿ ಭಕ್ತರೇನು ಹೋಗ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಿಷೇಧ ಮಾಡಲಾಗಿದೆ. ಸಂಜೆ 5 ಗಂಟೆ ಒಳಗೆ ಸಂಜೆ 5 ಗಂಟೆ ಒಳಗೆ ಸಿಎಂ ವಿಜಯ್ ಹೋಗಿ ಅಲ್ಲಿ ದರ್ಶನ ಪಡೆದು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ವಾಪಸ್ ಅಲ್ಲಿಂದ ಹೊರಡ್ತಾರೆ. ಅದಾದ ನಂತರ ಆಸ್ ಯೂಶಲ್ ಎಲ್ಲರಿಗೂ ಕೂಡ ದರ್ಶನ ಇರುತ್ತೆ. ಹೀಗೆ ಇತಿಹಾಸ ಪ್ರಸಿದ್ಧ ಕೊಲ್ಲೂರು ಕ್ಷೇತ್ರಕ್ಕೆ ಈಗ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ. ಮೂಕಾಂಬಿಕಾ ಸನ್ನಿಧಿಗೆ ಭವ್ಯವಾಗಿ ಆಗಮಿಸಿದ್ದಾರಂತೆ ವಿಜಯ್. ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸಿದ್ಧತೆಗಳು ನಡೀತಾ ಇದೆ, ಅವರು ಬರ್ತಾ ಇದ್ದಾರೆ ಅಂತ ಹೇಳಿ. ಹೀಗೆ ಎಲ್ಲವೂ ಕೂಡ ಪಾಲಿಸ್ತಾ ಇದ್ದಾರೆ. ವಿಜಯ್ ಕೂಡ ಸಿಎಂ ಆದ ನಂತರ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಿರೋದು ಮೊದಲನೇ ಬಾರಿಗೆ. ಅದಾದ ನಂತರ ಈಗ ಮೂಕಾಂಬಿಕೆ ದರ್ಶನ ಪಡಿಬೇಕು ಅನ್ನೋದು ಕೂಡ ಅವರ ಉದ್ದೇಶ. ಹೀಗೆ ಎಲ್ಲವೂ ಕೂಡ ಸಾಂಪ್ರದಾಯಿಕ ಪದ್ಧತಿಗಳೇನಿರುತ್ತೆ ಇಲ್ಲಿ ಎಲ್ಲವೂ ಕೂಡ ಅವರು ಪಾಲಿಸ್ತಾ ಇದ್ದಾರೆ. ಸಂಜೆ 5 ಗಂಟೆವರೆಗೂ ಕೂಡ ಒಂದು ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲವೂ ಕೂಡ ನಡೆಯುತ್ತೆ. ಅದಾದ ನಂತರ ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಮೂಕಾಂಬಿಕಾ ಸನ್ನಿಧಿಗೆ ಭವ್ಯವಾಗಿ ಸಿಎಂ ವಿಜಯ್ ಈಗ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇತಿಹಾಸ ಪ್ರಸಿದ್ಧ ಕೊಲ್ಲೂರು ಕ್ಷೇತ್ರ ಬಹಳಷ್ಟು ವರ್ಷಗಳ ಇತಿಹಾಸ ಹೊಂದಿರುವಂಥ ಒಂದು ಪ್ರಸಿದ್ಧವಾದಂಥ ಜಾಗ. ಈ ಹಿಂದೆಯೂ ಕೂಡ ಈಗಾಗಲೇ ನಾನು ಹೇಳ್ತಾ ಇದೆ, ಈ ಹಿಂದೆಯೂ ಕೂಡ ಹಲವು ಸೆಲೆಬ್ರಿಟೀಸ್ಗಳು, ರಾಜಕೀಯ ಗಣ್ಯರು, ಅದರ ಜೊತೆಗೆ ಜನಸಾಮಾನ್ಯರು ಎಲ್ಲರೂ ಕೂಡ ಬಹಳಷ್ಟು ನಂಬಿಕೆಯಿಂದ ಒಂದು ಶ್ರದ್ಧಾ ಭಕ್ತಿಯಿಂದ ಇರುವಂಥ ಒಂದು ಜಾಗ ಇದು. ಹಾಗಾಗಿ ಈಗ ವಿಜಯ್ ಕೂಡ ಅದೇ ಹಾದಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯಕ್ಕೆ ಇದೇ ವಿಚಾರವಾಗಿ ಎಂಟ್ರಿ ಕೊಟ್ಟಿದ್ರು. ಈಗ ಕೊಲ್ಲೂರು ಕ್ಷೇತ್ರಕ್ಕೆ ಅವರು ಈಗಾಗಲೇ ಬಂದು ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ಈಗಾಗಲೇ 3:30 ಆಗ್ತಾ ಇದೆ ಸಮಯ. 3:10 ಅವರು ಹೋಗಿ ಅದಾದ ನಂತರ ಸಂಜೆ 5 ಗಂಟೆ ಒಳಗೆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ವಾಪಸ್ ಅಲ್ಲಿಂದ ಹೊರಡಬೇಕಾಗತ್ತೆ. ಹೀಗೆ ಇದೇ ಒಂದು ಉದ್ದೇಶದಿಂದ ವಿಜಯ್ ಹೋಗ್ತಾ ಇರುವಂಥದ್ದು. ಇವತ್ತು ತಮ್ಮ ಹರಕೆಯನ್ನು ತೀರಿಸಬೇಕು ಅಂತ ಹೇಳಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಮಾಡಲಿಕ್ಕೆ ವಿಜಯ್ ಈಗ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಕೂಡ ಪೊಲೀಸರು ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಥವಾ ಏನೂ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋಂಥ ಉದ್ದೇಶದಿಂದ ಎಲ್ಲ ಸಿದ್ಧತೆಗಳು ಅದರ ಜೊತೆಗೆ ಎಲ್ಲ ಭದ್ರತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೂಕಾಂಬಿಕಾ ಸನ್ನಿಧಿಗೆ ಈಗ ವಿಜಯ್ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಪಕ್ಕ ಸಾಂಪ್ರದಾಯಿಕ ಉಡುಗೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗೆ ಅಲ್ಲಿರುವಂಥ ಕೆಲವೊಂದು ಪದ್ಧತಿಗಳನ್ನು, ಸಾಂಪ್ರದಾಯಿಕ ಪದ್ಧತಿಗಳನ್ನು ಫಾಲೋ ಮಾಡ್ತಿದ್ದಾರೆ ವಿಜಯ್ ಕೂಡ.
ಹೀಗೆ ಇದೀಗ ಸಿಎಂ ಆದ ಬಳಿಕ ದಳಪತಿ ವಿಜಯ್ ಮೊದಲನೇ ಬಾರಿಗೆ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಉಡುಪಿ ಕೊಲ್ಲೂರು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವಂತಹ ವಿಜಯ್ಗೆ ಬೇಕಾಗಿರುವಂತಹ ಒಂದು ಸಿದ್ಧತೆ, ಅದರ ಜೊತೆಗೆ ಭರ್ಜರಿಯಾಗಿ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಈಗ ಸಂಜೆ ವೇಳೆಗೆ ವಿಜಯ್ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸಂಜೆ ಹೊತ್ತರಲ್ಲಿ ಎಲ್ಲ ಒಂದು ಪೂಜಾ ಕೈಂಕರ್ಯ ಅಥವಾ ಈಗಾಗಲೇ ಅವರು ಒಂದಷ್ಟು ಹೋಮ ಹವನ ಎಲ್ಲವೂ ಕೂಡ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಇದೆಲ್ಲವೂ ಕೂಡ ಮಾಡಿಸಿ ಅದಾದ ನಂತರ ಸಂಜೆ 5 ಗಂಟೆ ನಂತರ ಇಲ್ಲಿಂದ ಹೊರಡ್ತಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಎಲ್ಲರೂ ಕೂಡ ಫಾಲೋ ಮಾಡಿಕೊಂಡು ಬಂದಿರುವಂಥದ್ದು ಇಲ್ಲಿ ಸೆಲೆಬ್ರಿಟೀಸ್ಗಳೇ ಆಗಲಿ ಅಥವಾ ಈ ಹಿಂದೆ ಇದ್ದಂಥ ರಾಜಕೀಯ ನಾಯಕರೇ ಇರಲಿ, ವಿಶೇಷವಾಗಿ ತಮಿಳುನಾಡಿನಿಂದ ಅಥವಾ ತಮಿಳುನಾಡಿಗೆ ಸಂಬಂಧಪಟ್ಟಂಥ ಒಂದಷ್ಟು ರಾಜಕೀಯ ಗಣ್ಯರು ಕೂಡ ಬಹಳಷ್ಟು ನಂಟಿರ್ಬೋದು ಕೊಲ್ಲೂರು ಮತ್ತು ಮೂಕಾಂಬಿಕಾ ದೇವಿಗೆ. ಹಾಗಾಗಿ ಈಗ ವಿಜಯ್ ಕೂಡ ಅದೇ ಹಾದಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಒಂದು ಉದ್ದೇಶದಿಂದ ಬಂದು ರಾಜ್ಯಕ್ಕೆ ಬೇಕಾಗಿರುವಂತಹ ಒಂದು ಸಿದ್ಧತೆಗಳ ಜೊತೆ ಬಂದಿರುವಂತಹ ವಿಜಯ್ ಇವತ್ತು ವಿಶೇಷ ಪೂಜೆ ಪುನಸ್ಕಾರ ಅದರ ಜೊತೆಗೆ ಹೋಮ ಹವನ ಎಲ್ಲವೂ ಕೂಡ ಮಾಡಿಸಿ ಅದಾದ ನಂತರ ಹೊರಡ್ತಾರೆ.